ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥ್ರೈಟಿಸ್ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಆರ್ಥ್ರೈಟಿಸ್ ಅಂದ್ರೆ ಏನು, ಯಾವೆಲ್ಲ ಕಾರಣಗಳಿಂದ ಇದು ಕಾಣಿಸ್ಕೊಳ್ಳುತ್ತೆ, ಇದಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನು ಪಡಿಬೇಕು, ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಇಂದ ಬಂದಂತಹ ಡಾಕ್ಟರ್ ರೇಷ್ಮಾ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್ ಡಾಕ್ಟರ್, ಇವತ್ತು ಆರ್ಥ್ರೈಟಿಸ್ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಮೊದಲನೇದಾಗಿ ಆರ್ಥ್ರೈಟಿಸ್ ಅಂದ್ರೆ ಏನು ಅಂತ ತಿಳಿಸ್ಕೊಡೋದಾದ್ರೆ? ಆರ್ಥ್ರೈಟಿಸ್ ಅಂತ ನೋಡಿದರೆ ಅದು ಜನರಲಿ ನಮ್ಮದು ಎರಡು ಮೂಳೆಗಳು ಕನೆಕ್ಟ್ ಆಗೋ ಏರಿಯಾದಲ್ಲಿ ನಾವು ಜಾಯಿಂಟ್ ಅಂತ ಹೇಳ್ತೀನಿ. ಸೊ ಆ ಒಂದು ಜಾಯಿಂಟಲ್ಲಿ ಬರುವಂಥ ಅಫೆಕ್ಷನ್ಸಿಗೆ ನಾವು ಟುಗೆದರ್ ಆಗಿ ಆರ್ಥ್ರೈಟಿಸ್ ಸಮಸ್ಯೆಗಳಂತ ಹೇಳ್ತೀವಿ. ಓಕೆ, ಈ ಆರ್ಥ್ರೈಟಿಸಲ್ಲಿ ಏನಾದರೂ ಟೈಪ್ಸ್ ಅನ್ನುವಂಥದ್ದು ಇದೆಯಾ? ಹೌದು, ಖಂಡಿತವಾಗ್ಲೂ ಇದೆ. ಟೈಪ್ಸ್ ಬಂದು ನೋಡಿದರೆ ಮೇಯ್ನಾಗಿ ನಾವು ನೋಡುವಂಥದ್ದು ಓಸ್ಟಿಯೋ ಆರ್ಥ್ರೈಟಿಸ್ ಅಂತ ಇದೆ, ಆಮೇಲೆ ರುಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಅಂತ ಇದೆ, ಆಮೇಲೆ ಇನ್ಫೆಕ್ಷಿಯಸ್ ಆರ್ಥ್ರೈಟಿಸ್ ಅಂತ ಇದೆ, ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಇದೆ, ಸೋರಿಯಾಟಿಕ್ ಆರ್ಥ್ರೈಟಿಸ್ ಇದೆ, ಗೌಟ್ ಇದೆ, ಮತ್ತು ಆಂಕಲೋಸಿಂಗ್ ಸ್ಪಾಂಟೈಲೈಟಿಸ್ ಅಂತ ಇದೆ. ಸೊ ಹಲವಾರು ವಿಧವಾಗಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಥ್ರೈಟಿಸ್ಗಳಿದ್ದಾವೆ. ಯಾವೆಲ್ಲ ಕಾರಣಗಳಿಂದಾಗಿ ಈ ಆರ್ಥ್ರೈಟಿಸ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ? ಅದು ಇವಾಗ ನಾವು ಟೈಪ್ಸ್ ಹೇಳಿದ್ರಲ್ಲ, ಅದರಲ್ಲಿನೇ ಇದೆ. ಓಸ್ಟಿಯೋ ಆರ್ಥ್ರೈಟಿಸ್ ಬಂತು ನಮಗೆ ಡಿಜನರೇಟಿವ್ ಚೇಂಜಸ್ ಆಗುತ್ತೆ. ಅಂದರೆ ಇವಾಗ ಒಬ್ಬರಿಗೆ ಏಜ್ ಇವಾಗ 50+ ದಾಂಡಿ ಆದ ನಂತರ ಅವರಿಗೆ ವಿಯರ್ ಆ್ಯಂಡ್ ಟಿಯರ್ ಆಗುತ್ತೆ ನಮ್ಮದು ಜಾಯಿಂಟ್ಸಲ್ಲಿ. ಸೊ ಹಾಗಾಗಿ ಬರುವಂಥ ಆರ್ಥ್ರೈಟಿಸಿಗೆಲ್ಲ ನಾವು ಓಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀನಿ. ಅದೇ ರೀತಿ ರುಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಬಂದರೆ ಅದೊಂದು ಇನ್ಫ್ಲಮೇಷನಿಂದ ಬರುವಂಥದ್ದು. ಎಕ್ಸಾಂಪಲ್ ನೋಡಿದರೆ ಆಟೋ ಇಮ್ಯೂನ್ ಕಂಡೀಷನ್ಸ್ ಇರುತ್ತೆ. ಸೊ ಹಾಗೆ ಬರುವಂಥ ಆರ್ಥ್ರೈಟಿಸ್ಗಳೆಲ್ಲ ನಾವು ರುಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀನಿ. ಸೊ ಇದರಲ್ಲಿ ರೀಸನ್ಸ್ ಬಂತು, ಒಂದು ಏಜ್ ಆಗೋದ್ರಿಂದ, ವಿಯರ್ ಆ್ಯಂಡ್ ಟಿಯರ್ ಆಗೋದ್ರಿಂದ ಬರುತ್ತೆ, ಆಮೇಲೆ ಅನುವಂಶೀಯವಾಗಿ ಬರುವಂಥದ್ದು, ಆಮೇಲೆ ಈ ರೀತಿ ಆಟೋ ಇಮ್ಯೂನ್ ಕಂಡೀಷನಿಂದ ಬರುತ್ತೆ. ಇಲ್ಲಾಂದರೆ ಮತ್ತೆ ಕಾರಣಗಳೇನಾಗುತ್ತೆ ಅಂದರೆ ಇನ್ಫೆಕ್ಷನ್ಸ್ ಏನಾದರೂ ನಮ್ಮ ಬಾಡಿಗೆ ಏನಾದರೂ ಇನ್ಫೆಕ್ಷನ್ಸ್ ಏನಾದರೂ ಆಯಿತು, ಆಮೇಲೆ ಅದರದ್ದು ಅಫೆಕ್ಷನ್ಸ್ ನಮ್ಮದು ಜಾಯಿಂಟಿಗೆ ಬರುವಂಥದ್ದು, ಹಾಗಾಗಿಯೂ ನಮಗೆ ಆರ್ಥ್ರೈಟಿಸ್ ಬರುವಂಥ ಸಾಧ್ಯತೆ ಇದೆ. ಆಮೇಲೆ ಜುವೆನೈಲ್ ಆರ್ಥ್ರೈಟಿಸ್ ಅಂತ ಬರುವಾಗ ಲೆಸ್ ದ್ಯಾನ್ 16 ಏಜ್ ಇದ್ದವರಲ್ಲಿ ಮಕ್ಕಳಲ್ಲಿ ಕಾಣುವಂಥ ಆರ್ಥ್ರೈಟಿಸ್ ಅದು. ಸೊ ಅದಕ್ಕೇನು ನಮ್ಮದು ಆಟೋ ಇಮ್ಯೂನ್ ಕಂಡೀಷನಿಂದ ಬರುವಂಥದ್ದು. ಸೊ ಆಮೇಲೆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಬರುವಾಗ ನಮಗೆ ಸೋರಿಯಾಸಿಸ್ ಥರ ಏನಾದರೂ ಕಾಯಿಲೆ ಇರಬೇಕು. ಸೊ ಅದರಿಂದ ನಮಗೆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಸಮಸ್ಯೆನೂ ಬರ್ಬೋದು. ಈ ಆಟೋ ಇಮ್ಯೂನ್ ಕಂಡೀಷನ್ ಅಂದರೆ ಏನು ಡಾಕ್ಟರ್? ಆಟೋ ಇಮ್ಯೂನ್ ಕಂಡೀಷನ್ ಅಂದರೆ ಇವಾಗ ನಾವು ನಮ್ಮದು ಇಮ್ಯೂನ್ ಸಿಸ್ಟಮ್ಸ್ ಇರುತ್ತೆ. ಸೊ ಇಮ್ಯೂನ್ ಸಿಸ್ಟಮಲ್ಲಿ ಹೇಗಾಗುತ್ತೆ, ನಮ್ಮದೇ ಓನ್ ಇಮ್ಯುನಿಟಿ ಕೋಶಗಳಿಗೆ ನಮ್ಮದೇ ಓನ್ ಕೋಶಗಳಂದರೆ ಎಕ್ಸಾಂಪಲ್ ನೋಡಿದರೆ ಇವಾಗ ಸೋರಿಯಾಟಿಕ್ ಕಂಡೀಷನ್ ನೋಡಿದರೆ ನಮ್ಮದು ಅದು ಮೇಯ್ನಾಗಿ ನಮ್ಮದು ಸ್ಕಿನ್ ಸೆಲ್ಲಿಗೆ ಎಫೆಕ್ಟ್ ಆಗುವಂಥದ್ದು. ಸೊ ಹೇಗೆ ಆಗುತ್ತೆ ಅಂದರೆ ನಮ್ಮದು ಇಮ್ಯುನಿಟಿ ಸೆಲ್ಸ್ಗಳಿಗೆ ನಮ್ಮದೇ ಓನ್ ಸ್ಕಿನ್ ಸೆಲ್ಲನ್ನು ಗೊತ್ತಾಗಲ್ಲ. ಸೊ ಗೊತ್ತಾಗ್ದಲೇ ಏನಾಗುತ್ತೆ ಅಂದರೆ ಅದನ್ನು ಸಾಯಿಸಿಬಿಡುವಂಥದ್ದು. ಸೊ ಹಾಗಾಗಿ ನಮಗೆ ಈ ರೀತಿ ಸ್ಕಿನ್ನಲ್ಲಿ ರ್ಯಾಷಸ್ ಬರುತ್ತೆ ಮತ್ತು ಪೀಲ್ ಆಫ್ ಆಗುವಂಥ ರ್ಯಾಷಸ್ ಕಾಣುತ್ತೆ. ಸೊ ಹಾಗಾಗಿ ನಮಗೆ ಆಫನ್ ಆಗಿ ಇವತ್ತು ಅಂಡರ್ನೀತ್ ಆಗಿ ಒಂದು ಪಿಂಕ್ ಕಲರ್ ಸ್ಕಿನ್ ಇರುತ್ತೆ, ಬಟ್ ನೆಕ್ಸ್ಟ್ ದಿನಕ್ಕೆ ಅದನ್ನು ಪೀಲ್ ಆಫ್ ಆಗ್ತಾ ಬರುತ್ತೆ. ಸೊ ಈ ಥರ ನಮ್ಮದು ಜಾಯಿಂಟಲ್ಲಿನೂ ಇದೇ ರೀತಿ ಪ್ರಾಬ್ಲಮ್ ಆಗುತ್ತೆ. ಏನಾಗುತ್ತೆ, ನಮ್ಮದು ಜಾಯಿಂಟಲ್ಲಿರುವ ಸಾಫ್ಟ್ ಟಿಶ್ಯೂಸ್ ಇರುತ್ತೆ, ಅದಕ್ಕೆ ಎಫೆಕ್ಟ್ ಆಗುವಂಥದ್ದು. ಅದರಿಂದ ಈ ನಮ್ಮದು ಮೂಳೆಗಳೆಲ್ಲ ಹತ್ತಿರ ಬರುವಂಥದ್ದು ಮತ್ತು ಮೂಳೆಗಳದ್ದು ಹೆಲ್ತ್ ಕಡಿಮೆ ಆಗುವಂಥದ್ದು. ಸೊ ಹಾಗಾಗಿನೂ ನಮಗೆ ಈ ರೀತಿ ಆಟೋ ಇಮ್ಯೂನ್ ಕಂಡೀಷನಿಂದ ಆರ್ಥ್ರೈಟಿಸ್ ಬರುವಂತ ಹೇಳೋದು. ಇದು ಸಿಂಪ್ಟಮ್ಸ್ ಬಗ್ಗೆ ತಿಳಿಸ್ಕೊಡೋದಾದರೆ? ಸಿಂಪ್ಟಮ್ಸ್ ಮೇಯ್ನಾಗಿ ಎಲ್ಲದರಲ್ಲೂ ಕಾಣುವಂಥ ಮೇಯ್ನ್ ಆಗಿರೋ ಸಿಂಪ್ಟಮ್ಸ್ ಬಂತು ಪೇಯ್ನ್ ಇರುತ್ತೆ, ಆಮೇಲೆ ಸ್ಟಿಫ್ನೆಸ್ ಇರುವಂಥದ್ದು, ಆಮೇಲೆ ಸ್ವೆಲ್ಲಿಂಗ್ ಇರುವಂಥದ್ದು, ಆಮೇಲೆ ನಡೀಲಿಕ್ಕೆ ಕಷ್ಟ ಇರುವಂಥದ್ದು, ಮತ್ತು ನಮ್ಮದು ಮೊಬಿಲಿಟಿ, ನಮ್ಮದು ಕಾಲದು ಮೂವ್ಮೆಂಟ್ ಮಾಡೋದಕ್ಕೆ ತುಂಬ ಡಿಫಿಕಲ್ಟ್ ಆಗುವಂಥದ್ದು, ಕಂಪ್ಲೀಟಾಗಿ ಇರುವಂಥ ಮೊಬಿಲಿಟಿ ಸಿಗಲ್ಲ. ಕಂಪ್ಲೀಟಾಗಿ ನಮ್ಮದು ಕಾಲದು ಮೂವ್ಮೆಂಟ್ ಏನಂದರೆ ಇವಾಗ ಬಗ್ಗಿ ಕೆಲಸ ಮಾಡುವಂಥದ್ದು, ವೆಯ್ಟ್ ಎತ್ತುವಾಗ ನಮ್ಮದು ಮಂಡಿಯಲ್ಲಿ ಸ್ವಲ್ಪ ಅದ್ರದ್ದು ಪ್ರೆಷರ್ ಬೀಳುವಂಥದ್ದು. ಸೊ ಹಾಗಾಗಿ ಅದೆಲ್ಲ ತುಂಬ ಡಿಫಿಕಲ್ಟಾಗಿ ಬರುವಂಥ ಕಂಡೀಷನ್ಸ್ ಎಲ್ಲ ಇರುತ್ತೆ. ಈ ಜಾಯಿಂಟ್ ಪೇನ್ಗೂ ಮತ್ತು ಆರ್ಥ್ರೈಟಿಸ್ಗೂ ಇರುವಂತಹ ಡಿಫ್ರೆನ್ಸ್ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಇವಾಗ ಜಾಯಿಂಟ್ ಪೇನ್ ಬಂದು ನಮಗೆ ಅಕ್ಯೂಟ್ ಆಗಿಯೂ ಬರ್ಬೋದು. ಹೇಗೆ ಆಗುತ್ತೆ, ಮೇ ಬಿ ಒಂದು ಆಕ್ಸಿಡೆಂಟ್ ಇರ್ಬೋದು, ಇಲ್ಲಾಂದರೆ ಸಡನ್ ಆಗಿ ಏನಾದರೂ ಎಲ್ಲೋ ಬಿದ್ದು ಏನಾದರೂ ಗಾಯ ಆಗಿತ್ತು, ಹಾಗಾಗಿ ನಮಗೆ ಒಂದು ಟೆಂಪರರಿ ಸ್ಟಿಫ್ನೆಸ್ ಆಫ್ ಜಾಯಿಂಟ್ಸ್ ಮತ್ತು ಪೇನ್ ಇರುವಂಥದ್ದು. ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಕಂಪ್ಲೀಟ್ ಮೊಬಿಲಿಟಿ ನಮ್ಮದು ಜಾಯಿಂಟಿಗೆ ಸಿಗುವಂಥದ್ದು. ಬಟ್ ಇನ್ ಕೇಸ್ ಆಫ್ ಆರ್ಥ್ರೈಟಿಸಲ್ಲಿ ಆ ಒಂದು ಸ್ಟಿಫ್ನೆಸ್ ಕಾನ್ಸ್ಟೆಂಟ್ ಆಗಿ ಇರುವಂಥದ್ದು, ಅದೇ ರೀತಿ ಪೇಯ್ನ್ ಕೂಡ ಕಾಣಿಸುತ್ತೆ. ಸೊ ಹಾಗೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ ವೆದರ್ ಅದು ಅಕ್ಯೂಟ್ ಇದೆಯಾ ಅಥವಾ ಕ್ರಾನಿಕ್ ಆಗಿರುವಂಥ ಪ್ರಾಬ್ಲಮ್ ಅಂತ. ಯಾವ ಏಜ್ ಅವರಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ? ಇವಾಗ ಆರ್ಥ್ರೈಟಿಸ್, ಇವಾಗ ನಾವು ಓಸ್ಟಿಯೋ ಆರ್ಥ್ರೈಟಿಸ್ ಸಮಸ್ಯೆ ಆದರೆ ಆ ಒಂದು ಕಂಡೀಷನ್ ನಾವು ಏಜ್ ಆದವರಲ್ಲಿ ಜಾಸ್ತಿಯಾಗಿ ಕಾಣುವಂಥದ್ದು. ಎಕ್ಸಾಂಪಲ್ ನೋಡಿದರೆ 45-50+ ಏಜ್ ಆದವರಲ್ಲಿ ಜಾಸ್ತಿಯಾಗಿ ನಾವು ಓಸ್ಟಿಯೋ ಆರ್ಥ್ರೈಟಿಸ್ ಸಮಸ್ಯೆನ ನೋಡ್ಬೋದು. ಅದೇ ರೀತಿ ರೊಮ್ಯಾಟೋಯ್ಡ್ ಆರ್ಥ್ರೈಟಿಸ್ ನೋಡಿದರೆ ರೊಮ್ಯಾಟೋಯ್ಡ್ ಆರ್ಥ್ರೈಟಿಸ್ ನಮಗೆ ಒಂದು ಮೋರ್ ದೆನ್ ಒಂದು 25-30+ ಏಜ್ ಇದ್ದವರಲ್ಲಿ ಕಾಣ್ಬೋದು.
ಅದೇ ರೀತಿ ಆಂಗ್ಯುಲೋಸಿಂಗ್ ಸ್ಪಾಂಡೈಲೈಟಿಸ್ ಅಂತ ಇದೆ, ಅದೂ ಕೂಡ ಒಂದು ಜೆನೆಟಿಕ್ ಪ್ರಾಬ್ಲಮಿಂದ ಬರುವಂಥದ್ದು HLA-B27 ಅಂತ. ಸೊ ಆ ಒಂದು ಪ್ರಾಬ್ಲಮ್ ಕೂಡ ನಮಗೆ ಈ ಒಂದು 25 ಏಜ್ ಲೈಕ್ ಜಾಸ್ತಿ ಆಗುವಾಗ ಮೇ ಬಿ ಬರ್ಬೋದು. ಆಮೇಲೆ ಜುವೆನೈಲ್ ಆರ್ಥ್ರೈಟಿಸಲ್ಲಿ ಈ ಒಂದು ಕಂಡೀಷನ್ ನಮಗೆ ಲೆಸ್ ದೆನ್ 16 ಏಜಲ್ಲಿ 16 ವಯಸ್ಸಿಂದ ಕೆಳಗಡೆ ಇದ್ದವರಲ್ಲಿ ಜುವೆನೈಲ್ ಆರ್ಥ್ರೈಟಿಸ್ ಕಾಣುವಂಥದ್ದು. ಸೊ ಹಾಗಾಗಿ ನಾವು ಒಂದೊಂದು ಕಂಡೀಷನಿಗೆ ಏಜ್ ಫ್ಯಾಕ್ಟರ್ ನೋಡಿದರೆ ಎಲ್ಲದರಲ್ಲಿನೂ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣುವಂಥದ್ದು. ಈ ಜೆನೆಟಿಕ್ಸ್ ಅನ್ನುವಂಥದ್ದು ಹೇಗೆ ಕಾರಣ ಆಗುತ್ತೆ ಆರ್ಥ್ರೈಟಿಸ್ ಬರೋದಕ್ಕೆ? ಜೆನೆಟಿಕ್ ಅದೇ ಸ್ಪೆಷಲಿ ಆ ಒಂದು HLA-B27 ಅಂತ ಒಂದು ಜೀನ್ ಇರುತ್ತೆ. ಸೊ ಅದರದ್ದು ಪ್ರಾಬ್ಲಮಿಂದನೇ ನಮಗೆ ಆಂಗ್ಯುಲೋಸಿಂಗ್ ಸ್ಪಾಂಡೈಲೈಟಿಸ್ ಅಂತ ಕಂಡೀಷನ್ ಬರುವಂಥದ್ದು. ಸೊ ಇದು ಮೇಜರಾಗಿ ನಮ್ಮದು ಲೋವರ್ ಬ್ಯಾಕ್ ಬೋನ್ ಇರ್ಬೋದು, ಇಲ್ಲಾಂದರೆ ಅಪ್ಪರ್ ಲೈಕ್ ನಮ್ಮದು ಸರ್ವೈಕಲ್ ವರ್ಟಿಬ್ರಾ ಅಂತ ಹೇಳ್ತೀನಿ, ಅಂದರೆ ನಮ್ಮ ನೆಕ್ಕದು ಪಿನ್ಭಾಗದಲ್ಲಿ ಇರುವಂಥ ಪೋರ್ಷನ್ ಹೇಳ್ತೀನಿ. ಸೊ ಆ ಒಂದು ಏರಿಯಾದಲ್ಲಿ ಎಲ್ಲ ನಾವು ಈ ರೀತಿ ಆಂಗ್ಯುಲೋಸಿಂಗ್ ಸ್ಪಾಂಡೈಲೈಟಿಸ್ ಕಂಡೀಷನ್ನ ನೋಡ್ಬೋದು. ಸೊ ಇದೆಲ್ಲ ಬಂದು ಜೆನೆಟಿಕ್ ಪ್ರಾಬ್ಲಮಿಂದ ಬರುವಂಥದ್ದು. ಇನ್ನು ಲೈಫ್ ಸ್ಟೈಲಲ್ಲಿ ಏನೆಲ್ಲ ಮಾಡಿಫಿಕೇಷನ್ ಮಾಡ್ಕೋಬೇಕು? ಇವಾಗ ಲೈಫ್ ಸ್ಟೈಲಲ್ಲಿ ಹೇಗೆ ಆಗುತ್ತೆ ಅಂದರೆ ನಮ್ಮದು ಮೇಯ್ನಾಗಿ ನಾವು ಅದು ಹೇಳಬೇಕಂತಿದ್ರೆ ಗೌಟ್ ಅಂತ ಒಂದು ಪ್ರಾಬ್ಲಮ್ ಇದೆ, ಗೌಟಿ ಆರ್ಥ್ರೈಟಿಸ್ ಅಂತೆಲ್ಲ ನಾವು ಹೇಳ್ತೀವಿ. ಸೊ ಈ ಒಂದು ಗೌಟಿ ಆರ್ಥ್ರೈಟಿಸಲ್ಲಿ ಹೇಗೆ ಆಗುತ್ತೆ ಅಂದರೆ ನಾವು ತಿನ್ನೋ ಫುಡ್ ಐಟಮ್ಸಲ್ಲಿನೇ ಈ ರೀತಿ ಪ್ರಾಬ್ಲಮ್ ಬರೋದಕ್ಕೆ ಸಾಧ್ಯತೆ ಇರೋದು. ಜಾಸ್ತಿಯಾಗಿ ಪ್ಯೂರಿನ್ ಕಂಟೆಂಟ್ ಇರುವಂಥ ಫುಡ್ ಐಟಮ್ಸ್ ಎಲ್ಲ ಜಾಸ್ತಿ ತಗೋತಾ ಹೋಗುವಾಗ ಈ ಪ್ಯೂರಿನ್ ಹೇಗಾಗುತ್ತೆ, ನಮ್ಮದು ಬ್ಲಡ್ಡಲ್ಲಿ ಡಿಫ್ಯೂಸ್ ಆಗುತ್ತೆ, ಬ್ಲಡ್ಡಲ್ಲಿ ಕಂಪ್ಲೀಟಾಗಿ ಅದನ್ನು ಡೈಲ್ಯೂಟ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ಇಟ್ ವಿಲ್ ಡೈರೆಕ್ಟ್ಲಿ ನಮ್ಮದು ಕಿಡ್ನಿಗೆ ಹೋಗುವಂಥದ್ದು. ಆಮೇಲೆ ಯೂರಿನಿಂದ ಅದನ್ನು ಎಕ್ಸ್ಕ್ರೀಟ್ ಮಾಡಿ ಲೈಕ್ ಆಚೆಗೆ ಬಿಡುವಂಥದ್ದು. ಸೊ ನಾರ್ಮಲಿ ನಮ್ಮದು ಕಿಡ್ನಿದು ಒಂದು ಥ್ರೆಶೋಲ್ಡ್ ಇರುತ್ತೆ, ಅದರಿಂದ ದಾಂಡಿ ಈ ರೀತಿ ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ ಎಲ್ಲ ನಮ್ಮದು ಬಾಡಿಯಲ್ಲಿ ಫಾರ್ಮ್ ಆಗುವಾಗ ಇದೆಲ್ಲ ಬಂದು ಶಾರ್ಪ್ ಕ್ರಿಸ್ಟಲ್ಸ್ ಥರ ಫಾರ್ಮ್ ಆಗಿ ನಮ್ಮದು ಜಾಯಿಂಟಲ್ಲಿನೂ ಡೆಪಾಸಿಟ್ ಆಗುತ್ತೆ, ಅದೇ ರೀತಿ ನಮ್ಮದು ಕಿಡ್ನಿಯಲ್ಲಿನೂ ಡೆಪಾಸಿಟ್ ಆಗುವಂಥದ್ದು. ಸೊ ಹಾಗಾಗಿ ನಮಗೆ ಕಿಡ್ನಿ ಸ್ಟೋನು ಬರ್ಬೋದು, ಅದೇ ರೀತಿ ನಮಗೆ ಈ ಗೌಟಿ ಆರ್ಥ್ರೈಟಿಸು ಬರ್ಬೋದು. ಸೊ ಇದಕ್ಕೆ ಮೇಜರ್ ಆಗಿರುವಂಥ ಕಾರಣ ಬಂದು ಡಯಟೇ ಇರುತ್ತೆ. ಜಾಸ್ತಿಯಾಗಿ ನಾವು ಈ ಪ್ಯೂರಿನ್ ಕಂಟೆಂಟ್ ಇರುವಂಥ ಫುಡ್ ಐಟಮ್ಸ್ ಎಲ್ಲ ಜಾಸ್ತಿ, ಅಂದರೆ ಇವಾಗ ಆಲ್ಕೋಹಾಲ್ ಬಿವರೇಜಸ್ ಇರ್ಬೋದು, ಅಥವಾ ಸ್ವೀಟ್ ಲೈಕ್ ಎಂತ ಹೇಳೋದು ಕ್ಯಾನ್ಡ್ ಬಿವರೇಜಸ್ ಇರುತ್ತೆ, ಇದೆಲ್ಲ ತಗೊಳ್ಳೋದ್ರಿಂದ ನಮಗೆ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಇನ್ನೂ ಜಾಸ್ತಿ ಆಗುತ್ತೆ. ಫಾಸ್ಟ್ ಫುಡ್ ತಿನ್ನುವಂಥದ್ದು, ಆಮೇಲೆ ಜಂಕ್ ಫುಡ್ ಐಟಮ್ ಜಾಸ್ತಿ ತಿನ್ನುವಂಥದ್ದು, ಇದೆಲ್ಲ ಒಂದು ರೀತಿಯಲ್ಲಿ ಕಾರಣವಾಗುತ್ತೆ ನಮ್ಮದು ಈ ಪ್ಯೂರಿನ್ ಜಾಸ್ತಿಯಾಗಿ ನಮ್ಮ ಬಾಡಿಯಲ್ಲಿ ಆಗೋಕ್ಕೇನು, ಆಮೇಲೆ ಇದು ಮತ್ತು ಯೂರಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡೋದಕ್ಕೇನು. ಏನಾದರೂ ವೆಜಿಟೇಬಲ್ಸ್ನ ಅವಾಯ್ಡ್ ಮಾಡಬೇಕಾ? ಅಂದರೆ ಖಂಡಿತವಾಗ್ಲೂ ಏನಂದರೆ ನಮ್ಮದು ಎಸ್ಪೆಷಲಿ ಅದಕ್ಕೆ ನೈಟ್ ಶೇಡ್ ವೆಜಿಟೇಬಲ್ಸ್ ಅಂತ ಹೇಳ್ತೀನಿ. ಹೇಗಾಗುತ್ತೆ ಅಂದರೆ ಇವಾಗ ನಾವು ಬ್ರಿಂಜೋಲ್ ಇರ್ಬೋದು, ಅಥವಾ ಕ್ಯಾಪ್ಸಿಕಮ್ ಇರ್ಬೋದು, ಟೊಮ್ಯಾಟೋಸ್ ಇರ್ಬೋದು. ಸೊ ಅಂದರೆ ಆ ರೀತಿ ಇರೋ ವೆಜಿಟೇಬಲ್ಸ್ ಎಲ್ಲ ಕಂಪ್ಲೀಟಾಗಿ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇದೆಲ್ಲ ನಿಮ್ಮದು ಜಾಯಿಂಟಿಗೆ ಇನ್ನೂ ಜಾಸ್ತಿ ಇನ್ಫ್ಲಮೇಷನ್ ಕೊಡೋಕ್ಕೆ ಇರುತ್ತೆ. ಸೊ ಅದಕ್ಕೆ ಈ ರೀತಿ ಇರೋ ಫುಡ್ ಐಟಮ್ಸ್ ಎಲ್ಲ ನೀವು ಅವಾಯ್ಡ್ ಮಾಡಬೇಕು. ಆಮೇಲೆ ನಿಮಗೆ ಏನಾದರೂ ಹ್ಯಾಬಿಟ್ಸ್ ಇದೆ, ಆಲ್ಕೋಹಾಲ್ ಹ್ಯಾಬಿಟ್ಸ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಆ ರೀತಿ ಏನಾದರೂ ಲೈಕ್ ಪದಾರ್ಥಗಳೆಲ್ಲ ಕನ್ಸ್ಯೂಮ್ ಮಾಡ್ತಾ ಇದೆ ಅಂದರೆ ಅದೆಲ್ಲ ಕಂಪ್ಲೀಟಾಗಿ ನೀವು ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಇದೆಲ್ಲ ನಮ್ಮದು ಜಾಯಿಂಟಿಗೆ ಅಡ್ವರ್ಸ್ ಆಗಿ ಎಫೆಕ್ಟ್ ಆಗುವಂಥದ್ದು. ಆಮೇಲೆ ನೀವು ಜಾಸ್ತಿಯಾಗಿ ಇನ್ಕ್ಲೂಡ್ ಮಾಡಬೇಕು ಅಂದಿರೋ ಫುಡ್ ಐಟಮ್ಸ್ ಎಲ್ಲ ಬಂತು. ಇವಾಗ ಇಫ್ ಯು ಆರ್ ಲೈಕ್ ನಾನ್ ವೆಜಿಟೇರಿಯನ್ ಇತ್ತು ಅಂದರೆ ನಿಮಗೆ ಫಿಶನ್ನ ಜಾಸ್ತಿಯಾಗಿ ನೀವು ತಗೋಬೋದು. ಯಾಕೆಂದರೆ ಅದರಲ್ಲಿ ಒಮೆಗಾ-3 ಫ್ಯಾಟಿ ಆ್ಯಸಿಡ್ಸ್ ಇರೋದರಿಂದ ನಮ್ಮದು ಜಾಯಿಂಟಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಚೇಂಜಸ್ ಬರೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಏನಾದರೂ ಇನ್ಫ್ಲಮೇಷನ್ ಇತ್ತು ಅಂದರೆ ಅದನ್ನು ಕರೆಕ್ಟ್ ಮಾಡೋಕ್ಕೆ ಈ ರೀತಿ ಲೈಕ್ ಒಮೆಗಾ-3 ಫ್ಯಾಟಿ ಆ್ಯಸಿಡ್ಸ್ ಇರ್ಬೋದು, ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರ್ಬೋದು, ಇದೆಲ್ಲ ತುಂಬ ಹೆಲ್ಪ್ಫುಲ್ ಆಗುವಂಥದ್ದು. ಸೊ ಆ ರೀತಿ ಇರೋ ಫುಡ್ ಐಟಮ್ಸ್ನೆಲ್ಲ ನಾವು ರೆಕಮೆಂಡ್ ಮಾಡ್ತೀವಿ ಪೇಷಂಟ್ಸಿಗೆ ತಗೊಳ್ಳೋಕ್ಕೆ. ಸೊ ದ್ಯಾಟ್ ಏನಂದರೆ ಅವ್ರದ್ದು ಜಾಯಿಂಟ್ ಹೆಲ್ತು ಇಂಪ್ರೂವ್ ಆಗುತ್ತೆ, ಜೊತೆಯಲ್ಲಿ ಗಟ್ ಹೆಲ್ತ್, ಆಮೇಲೆ ಅವ್ರದ್ದು ಜನರಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಈ ಆಲ್ಕೋಹಾಲ್ ಸ್ಮೋಕಿಂಗ್ ಅನ್ನುವಂಥದ್ದು ಕೂಡ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದರೆ ಜಾಯಿಂಟ್ ಪೇನ್ಗೆ, ಹೇಗೆ ಅಂತ ತಿಳಿಸ್ಕೊಡೋದಾದರೆ? ಇವಾಗ ಆಲ್ಕೋಹಾಲ್ ಮತ್ತು ಸ್ಮೋಕಿಂಗಲ್ಲಿ ಎಲ್ಲ ಹೇಗಾಗುತ್ತೆ, ನಾವು ಜನರಲಿ ಏನು ಹೇಳೋದು, ಸ್ಮೋಕಿಂಗ್ ಕುಡಿದ್ರೆ ನಮಗೆ ಲಿವರ್ ಸಿರೋಸಿಸ್ ಬರ್ಬೋದು. ಸೊ ಹಾಗೆ ನಾವು ಹೇಳೋದು. ಬಟ್ ಏನಂದರೆ ಸ್ಮೋಕಿಂಗ್ ಜಾಸ್ತಿ ಮಾಡಿದರೆ ನಮಗೆ ಲಂಗ್ ಅಫೆಕ್ಷನ್ ಆಗುವಂಥದ್ದು ಅಂತ ಹೇಳ್ತೀವಿ. ಯಾಕೆಂದರೆ ಸ್ಮೋಕ್ ಡೈರೆಕ್ಟ್ಲಿ ನಮ್ಮದು ಲಂಗ್ಸಿಗೆ ಎಫೆಕ್ಟ್ ಆಗುವಂಥದ್ದು. ಬಟ್ ಯಾರು ಅದರದ್ದು ಬೇರೆ ಎಫೆಕ್ಟ್ಸಿನ ಬಗ್ಗೆ ಯಾರು ಹೇಳ್ಕೊಡಲ್ಲ. ಬಟ್ ಏನಂದರೆ ಈವನ್ ಸ್ಮೋಕಿಂಗ್ ಆದ್ರೂ, ಆಲ್ಕೋಹಾಲ್ ಆದ್ರೂ ಅದರಲ್ಲಿ ಇರುವ ಪದಾರ್ಥ ಬರೀ ಲಂಗ್ಸ್ ಮತ್ತು ಹಾರ್ಟ್ ಆಗಲಿ ಇಲ್ಲ ನಮ್ಮದು ಜಾಯಿಂಟ್ಗೆ ಕೂಡ ಎಫೆಕ್ಟ್ ಆಗುವ ಅಷ್ಟೊಂದು ಪೊಟೆಂಟ್ ಇರುವಂಥ ಪದಾರ್ಥಗಳಿರುತ್ತೆ ಅದರಲ್ಲಿ. ಸೊ ಏನಾಗುತ್ತೆ ಅಂದರೆ ಅದರದ್ದು ಸೈಡ್ ಎಫೆಕ್ಟ್ಸ್ ಮಾತ್ರ ನಮಗೆ ಫಸ್ಟಲ್ಲಿ ಗೊತ್ತಾಗಲ್ಲ. ಫಸ್ಟ್ ಮೇ ಬಿ ನಿಮಗೆ ರೆಸ್ಪಿರೇಟರಿ ಡಿಸ್ಟ್ರೆಸ್ ಇರ್ಬೋದು, ರೆಸ್ಪಿರೇಟರಿ ಕಂಪ್ಲೇಂಟ್ಸ್ ಬರ್ಬೋದು, ಹೋಗ್ತಾ ಹೋಗ್ತಾ ನಿಮಗೆ ಜಾಯಿಂಟ್ ಪೇನ್ ಬರುವಂಥದ್ದು. ಸೊ ನೀವೇನು ಅನ್ಕೋತಾರೆ ಅಂದರೆ ಮೇ ಬಿ ಬೇರೆ ಕಾರಣಗಳಿಂದ ಬಂದಿರುತ್ತೆ ಅಂತ. ಬಟ್ ಹಾಗೆ ಅಲ್ಲ, ಈವನ್ ಆಲ್ಕೋಹಾಲ್ ಸ್ಮೋಕಿಂಗ್ ಕೂಡ ನಮಗೆ ಜಾಯಿಂಟ್ ಪೇನ್ ಬರೋದಕ್ಕೆ ಕಾರಣವಾಗುತ್ತೆ. ಯಾಕೆಂದರೆ ಅದರಲ್ಲಿ ಇರುವ ಪೊಟೆಂಟ್ ಇರುವಂಥ ಮೆಟೀರಿಯಲ್ಸ್ ಒಂದು ಕಂಟೆಂಟ್ ಮಾತ್ರ ನಮಗೆ ಜಾಯಿಂಟಿಗೆ ಕೂಡ ಎಫೆಕ್ಟ್ ಆಗುವಂಥದ್ದು. ಸೊ ಈವೆಂಚುಲ್ ಆಗಿ, ಬಟ್ ಏನಂದರೆ ಸಡನ್ ಆಗಿ ನಮ್ಮದು ಲಂಗ್ಸಿಗೆ ಎಫೆಕ್ಟ್ ಆಗೋ ಥರ ಅಷ್ಟು ಬೇಗ ಎಫೆಕ್ಟ್ ಆಗಲ್ಲ.
ಬಟ್ ಏನಂದರೆ ಹೋಗ್ತಾ ಹೋಗ್ತಾ ಅದರದ್ದು ಸೈಡ್ ಎಫೆಕ್ಟ್ಸ್ ನಮಗೆ ಅಲ್ಲಿನೂ ಕೂಡ ಎಫೆಕ್ಟ್ ಆಗ್ತಾ ಬರುತ್ತೆ. ಈ ಜೆಂಡರ್ ಅನ್ನುವಂಥದ್ದು ಏನಾದರೂ ಮ್ಯಾಟರ್ ಆಗುತ್ತೆ, ಹೆಣ್ಮಕ್ಳು ಇಲ್ಲ ಗಂಡು ಮಕ್ಕಳು ಯಾರಲ್ಲಿ ಈ ಆರ್ಥರೈಟಿಸ್ ಅನ್ನುವಂಥದ್ದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ? ಆರ್ಥ್ರೈಟಿಸ್ ಸಮಸ್ಯೆಗಳೆಲ್ಲ ಹೆಚ್ಚಾಗಿ ಮಹಿಳೆಯರಲ್ಲಿ ಕಾಣುವ ಅಂತ ಹೇಳ್ತೀನಿ. ಯಾಕೆ ಅಂದರೆ ಅವರ ಬಾಡಿಯಲ್ಲಿನೇ ಈ ರೀತಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಸ್ವಲ್ಪ ಜಾಸ್ತಿಯಾಗಿ ಬರುವಂಥದ್ದು. ಮೇ ಬಿ ಅವರದ್ದು ಪೋಸ್ಟ್ ಮೆನಪೋಸಲ್ ಕಂಡೀಷನ್ ಅಂತ ಹೇಳ್ತೀನಿ. ಸೊ ಆ ಒಂದು ಪರ್ಟಿಕ್ಯುಲರ್ ಕಂಡೀಷನಲ್ಲಿ ನಮ್ಮದು ಯೂಟ್ರಸ್ ಅಂತ ಆರ್ಗನ್ ಇದೆ. ಸೊ ಈ ಒಂದು ಆರ್ಗನಿಂದ ಬರೀ ನಮ್ಮದು ಫಿಮೇಲ್ ಹಾರ್ಮೋನ್ ಮಾತ್ರ ಉತ್ಪತ್ತಿ ಮಾಡಲ್ಲ, ಅದರಿಂದ ನಮ್ಮದು ಕ್ಯಾಲ್ಶಿಯಂ ಮೆಟಬೋಲಿಸಮ್ ಆಗಲಿ, ಕ್ಯಾಲ್ಶಿಯಮ್ದು ಲೈಕ್ ಎಂತ ಹೇಳೋದು ಮ್ಯಾನೇಜ್ ಮಾಡೋದಾಗಲಿ, ಇದೆಲ್ಲ ಕರೆಕ್ಟಾಗಿ ನಮ್ಮದು ಯೂಟ್ರಸ್ ಕೂಡ ಹೆಲ್ಪ್ ಮಾಡಿನೇ ಮಾಡುವಂಥದ್ದು. ಸೊ ಹೇಗಾಗುತ್ತೆ ಅಂದರೆ ಲೈಕ್ ಮೆನಪೋಸಲ್ ಟೈಮಲ್ಲಿ ನಮ್ಮದು ಹಾರ್ಮೋನ್ಸ್ ಎಲ್ಲ ಫಿಮೇಲ್ ಹಾರ್ಮೋನ್ಸ್ದು ಅಮೌಂಟ್ ಎಲ್ಲ ಕಡಿಮೆ ಪ್ರಮಾಣದಲ್ಲಿ ಬರುವಂಥದ್ದು. ಸೊ ಇವೆಂಚುಲಿ ನಮ್ಮದು ಕ್ಯಾಲ್ಶಿಯಂ ಮೆಟಬೋಲಿಸಮ್ ಆಗಲಿ, ಅದ್ರದ್ದು ಮ್ಯಾನೇಜ್ಮೆಂಟ್ ಆಗಲಿ, ಅದು ಕೂಡ ಕಡಿಮೆ ಆಗೋಕ್ಕಿರುತ್ತೆ. ಸೊ ಆ ಒಂದು ಟೈಮಲ್ಲಿ ನಮಗೆ ಬಾಡಿಗೆ ಏನಿವೆ ಕ್ಯಾಲ್ಶಿಯಂ ಬೇಕಾಗುತ್ತೆ. ಸೊ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಈ ಎಕ್ಸ್ಟ್ರಾ ಕ್ಯಾಲ್ಶಿಯಮ್ಗೆ ನಾವು ಎಲ್ಲಿಂದ ತಗೊಳ್ಳುತ್ತೆ ಅಂದರೆ ನಮ್ಮದು ಬೋನ್ ಕ್ಯಾಲ್ಶಿಯಮಿಂದ ಅಬ್ಸಾರ್ಬ್ ಮಾಡುತ್ತೆ, ರೀಅಬ್ಸಾರ್ಪ್ಷನ್ ಮಾಡುತ್ತೆ. ಸೊ ಆವಾಗ ನಮ್ಮದು ಬಾಡಿ ಆ್ಯಕ್ಟಿವಿಟೀಸ್ ಎಲ್ಲ ಕರೆಕ್ಟಾಗಿ ನಡೆಯುತ್ತೆ. ಬಟ್ ಏನಂದರೆ ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಾ ಬರುವಂಥದ್ದು. ಸೊ ಅದರಿಂದ ನಮಗೆ ಈ ರೀತಿ ಆರ್ಥ್ರೈಟಿಸ್ ಸಮಸ್ಯೆಗಳೆಲ್ಲ ಸ್ವಲ್ಪ ಜಾಸ್ತಿಯಾಗಿ ಮಹಿಳೆಯರಲ್ಲಿ ಬರುವಂಥದ್ದು ಅಂತ ಹೇಳ್ತೀನಿ. ಈ ಅರ್ಲಿ ವಾರ್ನಿಂಗ್ ಸೈನ್ಸ್ ಅನ್ನುವಂಥದ್ದು ಏನಾದರೂ ಕಾಣಿಸ್ಕೊಳ್ಳುತ್ತಾ? ಅರ್ಲಿ ವಾರ್ನಿಂಗ್ ಸೈನ್ಸ್ ಅಂದರೆ ಅದೇ ನಮಗೆ ಪೇಯ್ನ್ ಆ್ಯಂಡ್ ಸ್ಟಿಫ್ನೆಸ್ ಖಂಡಿತವಾಗ್ಲೂ ಇರುವಂಥದ್ದು. ಬಟ್ ಹೇಗೆ ಆಗುತ್ತೆ ಅಂದರೆ ಫಸ್ಟ್ ಫ್ಯೂ ಲೈಕ್ ಸ್ವಲ್ಪ ಟೈಮಲ್ಲಿ ಇವಾಗ ನಿಮಗೆ ಇವೆಂಚುಯಲ್ ಆಗಿ ನಿಮಗೆ ಪೇಯ್ನ್ ಬರ್ತಾ ಇದೆ ಅಂದಿದ್ದಾಗ ಫಸ್ಟಾಗಿ ನಮಗೆ ಸ್ಟಿಫ್ನೆಸ್ ಫೀಲ್ ಆಗುವಂಥದ್ದು, ಆಮೇಲೆ ಪೇಯ್ನ್ ಫೀಲ್ ಆಗುವಂಥದ್ದು. ಊತ ಎಲ್ಲ ನಮಗೆ ಮೇ ಬಿ ಲೇಟರ್ ಸ್ಟೇಜಿಗೆ ಬರುವಂಥದ್ದು. ಫಸ್ಟ್ ನಮಗೆ ಪೇಯ್ನ್ ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತನಾಡೋಣ. ನಮಸ್ತೆ ರವಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ನಾವು ನಾಗಮಂಗಲದಿಂದ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಸರಿ. ಹಲೋ. ಹಲೋ ಮೇಡಮ್. ಹೇಳಿ ಸರ್. ಹೇಳಿ ರವಿ. ಮೇಡಮ್ ನಮಸ್ತೆ ಮೇಡಮ್. ನಮಸ್ಕಾರ ಹೇಳಿ. ಹಲೋ. ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಮೇಡಮ್. ಮಾತಾಡಿ, ಡಾಕ್ಟರ್ ಇದ್ದಾರೆ. ಹಲೋ ಹೇಳಿ ರವಿ, ಹೇಳಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಮೇಡಮ್. ಸರಿ ಹೇಳಿ, ಏನಾಗಿದೆ ನಿಮಗೆ? ಮೇಡಮ್ ಅದು ಉಳ್ಕಟ್ಟಿ ಬಂದು ಒಂದು ತಿಂಗಳಿಂದ ವಾಚ್ ಆಗಿರಲ್ಲ ಮೇಡಮ್, ಅದಕ್ಕೆ ಚಿಕಿತ್ಸೆ ಉಂಟು. ಸರ್ ಸ್ವಲ್ಪ ಜೋರಾಗಿ ಮಾತಾಡಿ. ಅದೇ ಮೇಡಮ್ ಉಳ್ಕಡ್ಡಿ ಆಗ್ಬಿಡ್ತಾರೆ ಮೇಡಮ್, ಇದ್ರ ಥರ ಹುಳುಕಡ್ಡಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಯಾವಾಗಿಂದ ಇದೆ? ಒಂದು ತಿಂಗಳಿಂದ ಮೇಡಮ್ ಇದೆ. ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ. ಓಕೆ, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಇದೆಯಾ? ಓಕೆ, ಯಾವಾಗಿಂದ ಇದೆ? ಹೋದ ತಿಂಗಳಿಂದ? ಮೇಡಮ್ ಒಂದು ತಿಂಗಳಿಂದ ಮೇಡಮ್. ಹೋದ ತಿಂಗಳಿಂದ. ಓಕೆ, ಹೆಂಗೆ ಶುರುವಾಗಿದೆ ಅದು? ಫುಲ್ಲು ಕಷ್ಟ ಮೇಡಮ್, ನೆವೆ ಫುಲ್ ಇಚಿಂಗ್ ಪ್ರಾಬ್ಲಮ್ ಇದೆ ಅಂತ. ಓಕೆ ಸರಿ. ಇದು ಲೈಕ್ ನಿಮಗೆ ಮನೆಯಲ್ಲಿ ಬೇರೆ ಯಾರಿಗಾದರೂ ಈ ರೀತಿ ಇಚಿಂಗ್ ಪ್ರಾಬ್ಲಮ್, ಸ್ಕಿನ್ ರ್ಯಾಷಸ್ ಏನಾದರೂ ಇದೆಯಾ? ಇಲ್ಲ ಮೇಡಮ್, ಯಾರಿಗೂ ಇಲ್ಲ. ಬರೀ ನಿಮಗೆ ನಮ್ಮಿಂದ ಇಬ್ಬರಿಗೆ ಆಗ್ಬಿಟ್ಟಿದೆ. ಓಕೆ, ನಿಮಗೆ ಡ್ಯಾಂಡ್ರಫ್ ಏನಾದರೂ ಇದೆಯಾ? ಇಲ್ಲ ಮೇಡಮ್, ಡ್ಯಾಂಡ್ರಫ್ ಏನಿಲ್ಲ. ಸ್ಕಿನ್ನಲ್ಲಿ ಎಲ್ಲಿ ಇದೆ ನಿಮಗೆ ಇಚಿಂಗ್ ಆಗ್ತಾ ಇರೋದು, ರ್ಯಾಷಸ್ ಎಲ್ಲ? ಮೇಡಮ್ ಹೊಟ್ಟೆ ಹತ್ರ ಮೇಡಮ್. ಹೊಟ್ಟೆ ಹತ್ರ ಇದೆ. ಓಕೆ, ಸೊ ನಿಮಗೆ ಅಲ್ಲಿಂದ ಆ ಕಡೆ ಈ ಕಡೆ ತೊಡೆ ಸಂದಲ್ಲಿ ಸ್ವಲ್ಪ ಆಗುತ್ತೆ. ಹೊಟ್ಟೆ ಹತ್ರ ಆಗಿದೆ. ಓಕೆ, ನಿಮಗೆ ಅಲ್ಲಿಂದ ಈ ರೀತಿ ರ್ಯಾಷಸ್ ಅಲ್ಲಿ ಇದು ಎಂತ ಹೇಳೋದು ಪೀಲ್ ಆಗಿ ಬರುವಂಥದ್ದು, ಏನಾದರೂ ಪೊಡಿಯಾಗಿ ಬರುವಂಥದ್ದು, ಆ ರೀತಿ ಏನಾದರೂ ಇದೆಯಾ? ಹೌದು ಮೇಡಮ್, ಅದು ಒಂದೊಂದೇ ಸ್ವಲ್ಪ ಕೆರೆದ್ರೆ ಉಳಿತಾರೆ ಉದುರ್ತದೆ. ಓಕೆ, ಇವಾಗ ಹೋದ ತಿಂಗಳಿಂದ ಆಗಿದೆ ನಿಮಗೆ ಅಲ್ವಾ? ಒಂದು ತಿಂಗಳಿಂದ 3 ಆಕ್ಸಿಡೆಂಟ್ ಆಗಿದ್ರು ಮೇಡಮ್, ಯಾವುದು ಕಮ್ಮಿ ಆಗಿಲ್ಲ ಮೇಡಮ್. ಔಷಧಿ ತಗೋತಾ ಇದ್ದಾರೆ, ಬಟ್ ಆದರೂ ಏನು ಬೆಟರ್ ಏನಾಗ್ತಿಲ್ಲ. ಏನಾದರೂ ಆಯಿಂಟ್ಮೆಂಟ್ ಹಚ್ತಾ ಇದ್ದೀರಾ ನೀವು? ಮೇಡಮ್ 2-3 ಆಕ್ಸಿಡೆಂಟ್ ಇಲ್ಲಿ ಮೆಡಿಕಲ್ ಡಾಕ್ಟರ್ ಹತ್ರ ತೋರಿಸ್ಬಿಟ್ಟೆ ತಗೊಂಡ್ರೆ ಅಮೌಂಟ್ ಕಮ್ಮಿ ಆಗಿದೆ. ಓಕೆ, ಮೇ ಬಿ ಇದು ನಿಮಗೆ ಕ್ಯಾಂಡಿಡ್ ಇನ್ಫೆಕ್ಷನ್ಸ್ ಏನಾದರೂ ಆಗಿರುತ್ತೆ. ಓಕೆ, ಲೈಕ್ ಕ್ಯಾಂಡಿಡ್ ಇನ್ಫೆಕ್ಷನ್ ಅಂತ ಹೇಳ್ತೀನಿ, ಅದೊಂದು ಫಂಗಲ್ ಇನ್ಫೆಕ್ಷನ್ ಅಂತ. ಸೊ ನೀವೇನಂದರೆ ಅದಕ್ಕೆ ಸರಿಯಾಗಿರುವಂಥ ಮಾತ್ರನ ಮಾಡಲಿಲ್ಲ ಅಂದರೆ ಅದು ನಿಮ್ಮದು ಫ್ಯಾಮಿಲಿಗೆ ಕೂಡ ಸ್ಪ್ರೆಡ್ ಆಗೋಕ್ಕಿರುತ್ತೆ. ಓಕೆ, ಸೊ ಸರ್ ಹೇಳಿ ಇನ್ನೊಂದ್ಸತಿ. ಅದೇ ನನ್ನಿಂದ ಮಿಸ್ಸಸ್ ತರ ಆಗ್ಬಿಟ್ಟಿದೆ, ಅವರಿಂದ ಅವ್ರ ಮಿಸ್ಸಸ್ಗೂ ಕೂಡ ಅದಾಗಿದೆ. ಅದೇ ಇದು ಕ್ಯಾಂಡಿಡ್ ಇನ್ಫೆಕ್ಷನ್ಸ್ ಅಥವಾ ಟೀನಿಯಾ ಅಂತೆಲ್ಲ ಹೇಳ್ತೀನಿ. ಸೊ ಇದೊಂದು ಫಂಗಲ್ ಇನ್ಫೆಕ್ಷನ್ ಇದೆ. ಇದಕ್ಕೆ ಸರಿಯಾದ ಮಾತ್ರೆ ತಿಂದಿಲ್ಲ ಅಂದರೆ ನಿಮ್ಮದು ಇನ್ನೂ ಲೈಕ್ ಮನೇಲಿ ಬೇರೆ ಯಾರಿಗಾದ್ರೂ ಅವ್ರಿಗೇನು ಸ್ಪ್ರೆಡ್ ಆಗುತ್ತೆ. ಸೊ ನಿಮ್ಮದು ಬಟ್ಟೆಗಳನ್ನೆಲ್ಲ ಸೆಪ್ರೇಟಾಗಿ ತೊಳಿಬೇಕು. ಸೋಪ್ ಆದರೂ ಲೈಕ್ ನಿಮ್ಮದು ಲೈಕ್ ಏನು ಹೇಳೋದು ಪರ್ಸನಲ್ ಥಿಂಗ್ಸ್ ಇದೆಯಲ್ಲ, ಅದನ್ನು ಬರೀ ನೀವೇ ಮಾತ್ರ ಯೂಸ್ ಮಾಡಬೇಕು. ಎಲ್ಲದೂ ಆಫ್ಟರ್ ಲೈಕ್ ಯೂಸ್ ಮಾಡಿ ತಕ್ಷಣವೇ ವಾಶ್ ಕೂಡ ಮಾಡಬೇಕು. ಆಮೇಲೆ ಸನ್ ಡ್ರೈ ಮಾಡೋದು ಕೂಡ ಲೈಕ್ ತುಂಬ ಇಂಪಾರ್ಟೆಂಟ್ ಇದೆ. ಆಮೇಲೆ ಮೆಡಿಸಿನ್ಸ್ ಮಾತ್ರ ಕರೆಕ್ಟಾಗಿ ತಗೋಬೇಕಾಗುತ್ತೆ ಇದಕ್ಕೆ. ಓಕೆ ರವಿ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
ವೀಕ್ಷಕರೇ, ನೀವು ಕೂಡ ಆರ್ಥ್ರೈಟಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡ್ಬೋದು. ಡಾಕ್ಟರ್ ಇದ್ದಾರೆ, ಮಾತನಾಡ್ಬೋದು. ಡಾಕ್ಟರ್, ಆರ್ಥ್ರೈಟಿಸ್ ಬಗ್ಗೆ ಮಾತನಾಡ್ತಿದ್ವಿ. ನೀವು ಹೇಳ್ತಾ ಇದ್ರಿ ಅರ್ಲಿ ವಾರ್ನಿಂಗ್ ಸೈನ್ಸ್ ಬಗ್ಗೆ, ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಅರ್ಲಿ ವಾರ್ನಿಂಗ್ ಸೈನ್ಸ್ ಅಂದರೆ ಅದೇ ನಮಗೆ ಪೇಯ್ನ್ ಆ್ಯಂಡ್ ಸ್ಟಿಫ್ನೆಸ್ ಇರುವಂಥದ್ದು. ಸೊ ಪೇಯ್ನ್ ಹೇಗೆ ಆಗುತ್ತೆ ಅಂದರೆ ಇವೆಂಚುಲ್ ಆಗಿ ನಮಗೆ ಈ ರೀತಿ ಬೆಳಿಗ್ಗೆ ಎಲ್ಲ ಎದ್ದ ತಕ್ಷಣ ನಮಗೆ ಕಾಲಿಗೆ ಸ್ವಲ್ಪ ಹಿಡಿದಂಗೆ ಆಗುವಂಥದ್ದು, ಮೇ ಬಿ ಸ್ಟಿಫ್ನೆಸ್ ಬರುವಂಥದ್ದು, ಫಸ್ಟ್ ಮೂಮೆಂಟ್ ಮಾಡುವಾಗ ನಮಗೆ ಜಾಸ್ತಿ ಪೇಯ್ನ್ ಫೀಲ್ ಆಗುವಂಥದ್ದು, ಇದೆಲ್ಲ ಸ್ವಲ್ಪ ಅರ್ಲಿ ವಾರ್ನಿಂಗ್ ಸೈನ್ಸ್ ಅಂತ ನಾವು ಹೇಳ್ಬೋದು. ಆಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಾವು ಮೂಮೆಂಟ್ಸ್ ಮಾಡುವಾಗ ಲೈಕ್ ಜಾಯಿಂಟಿಂದ ಕಟ್ ಸೌಂಡ್ ಥರ, ಅದಕ್ಕೆ ನಾವು ಕ್ರೆಪಿಟೇಷನ್ಸ್ ಅಂತ ಹೇಳ್ಬೋದು. ಸೊ ಆ ರೀತಿ ಸೌಂಡ್ಗಳನ್ನ ಲೈಕ್ ನಮ್ಮದು ಜಾಯಿಂಟಿಂದ ಕೇಳ್ಬೋದು. ಸೊ ಇದೆಲ್ಲ ಏನಂದರೆ ಒಳಗಡೆ ಅಷ್ಟೊಂದು ಪ್ಯಾಥಾಲಜಿಕಲ್ ಚೇಂಜಸ್ ಆಗ್ತಾ ಇದೆ ಅಂತ ಇರೋದಕ್ಕೆ ಅರ್ಥ ಆಗುತ್ತೆ. ಸೊ ಈ ರೀತಿ ಸಿಮ್ಟಮ್ಸ್ನ ನೀವು ನೆಗ್ಲೆಕ್ಟ್ ಮಾಡ್ತಾ ಹೋಗುವಾಗ ಏನಾಗುತ್ತೆ, ಹೋಗ್ತಾ ಹೋಗ್ತಾ ಅಲ್ಲಿ ಸ್ವೆಲ್ಲಿಂಗ್ ಬರುವಂಥದ್ದು, ಸ್ಟಿಫ್ನೆಸ್ ಇವಾಗ ನಿಮಗೆ ಲೈಕ್ ಒಕೇಶ್ನಲ್ ಆಗಿ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಸ್ಟಿಫ್ನೆಸ್ ಇರುತ್ತೆ, ಆಮೇಲೆ ಹೋಗ್ತಾ ಕಂಟಿನ್ಯೂ ಮೂಮೆಂಟ್ ಮಾಡುವಾಗ ಕಡಿಮೆ ಆಗುತ್ತೆ ಮತ್ತು ಸರಿ ಆಗುತ್ತೆ ಅಂತ ಇರೋದು. ಈ ಸ್ಟಿಫ್ನೆಸ್ ಮತ್ತೆ ಏನಾಗುತ್ತೆ ಅಂದರೆ ಹೋಗ್ತಾ ಹೋಗ್ತಾ ಸರಿಯಾಗಿ ನೀವು ಟ್ರೀಟ್ ಮಾಡಲಿಲ್ಲ ಅಂದರೆ ಹೋಗ್ತಾ ಹೋಗ್ತಾ ಸ್ಟಿಫ್ನೆಸ್ ಮಾತ್ರ ಕಂಟಿನ್ಯೂಸ್ ಆಗಿ ಇರುವಂಥದ್ದು, ಈವನ್ ಪೇಯ್ನ್ ಕೂಡ ಹಾಗೆ ಇರುವಂಥದ್ದು. ಹಾಗಾಗಿ ನಮಗೆ ಸ್ವೆಲ್ಲಿಂಗ್ ಕೂಡ ಶುರುವಾಗುತ್ತೆ. ಸ್ವೆಲ್ಲಿಂಗ್ ಹೇಗಾಗುತ್ತೆ, ಬರೀ ನೀ ಜಾಯಿಂಟಲ್ಲಿ ಮಾತ್ರ ಬರಲ್ಲ, ಕೆಳಗಡೆಗೆ ನಮ್ಮದು ಪಾದ ಅಲ್ಲಿನೂ ಕೂಡ ನಮಗೆ ಸ್ವೆಲ್ಲಿಂಗ್ ಕಾಣುವಂಥದ್ದು. ಆಮೇಲೆ ಮೂಮೆಂಟ್ ಮಾಡುವಾಗ ಕಾಲೆಲ್ಲ ತುಂಬ ಹೆವಿ ಫೀಲ್ ಆಗುವಂಥದ್ದು, ನಂಬ್ನೆಸ್ ಕಟ್ಟುವಂಥದ್ದು, ಆಮೇಲೆ ಜುಮ್ ಹಿಡಿಯುವಂಥದ್ದು, ಈ ರೀತಿ ಇರೋ ಸಿಂಪ್ಟಮ್ಸ್ ಎಲ್ಲ ನಮಗೆ ಆರ್ಥ್ರೈಟಿಸ್ ಇರಲಿ ಯಾವುದೇ ಆರ್ಥ್ರೈಟಿಸಲ್ಲಿ ಕೂಡ ಕಾಣುವಂಥದ್ದು. ಈ ಪೇಯ್ನ್ ಕಿಲ್ಲರ್ಸ್ ಎಲ್ಲ ತಗೊಳ್ತಾ ಇರ್ತಾರೆ, ನೋವಾಗುತ್ತೆ ಅಂತ. ಸೊ ಆ ಥರ ಪೇಯ್ನ್ ಕಿಲ್ಲರ್ಸ್ ತಗೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಇವಾಗ ಪೇಯ್ನ್ ಕಿಲ್ಲರ್ಸ್ ಇವಾಗ ನೀವು ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಬರೀ ನಿಮ್ಮದು ಪೇಯ್ನ್ ಎಷ್ಟು ಇರುತ್ತೋ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡಲೇ ಮಾಡುತ್ತೆ. ಬಟ್ ಏನಂದರೆ ಅದು ಬಿಹೈಂಡ್ ಇರುವಂಥ ಲೈಕ್ ಪ್ಯಾಥಾಲಜಿಕಲ್ ಚೇಂಜಸ್ ಅಂತ ಹೇಳ್ತೀನಿ. ಇವಾಗ ಈ ಪೇಯ್ನ್ ಕಿಲ್ಲರ್ ಹೇಗೆ ಹೆಲ್ಪ್ ಆಗುತ್ತೆ ಅಂದರೆ ನಮ್ಮದು ಪೇಯ್ನ್ ಸ್ಟಿಮ್ಯುಲಸ್ನ ಕ್ಯಾರಿ ಮಾಡುವಂಥ ನರಗಳಿರುತ್ತೆ. ಸೊ ಇವಾಗ ಎಕ್ಸಾಂಪಲ್ ನೋಡಿದರೆ ನಮ್ಮದು ಜ್ವರ ಬಂದಾಗ, ಸೊ ಮೈ ಕೈ ನೋವು ಬಂದಾಗ ನಾವು ಒಂದು ಮೆಡಿಸಿನ್ಸ್ನ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರ್ತಾ ಒಂದು ಪರ್ಟಿಕ್ಯುಲರ್ ಮೆಡಿಸಿನ್ಸ್ನ ನಾವು ತಗೋತೀವಿ. ಸೊ ಅದು ತಗೊಳ್ಳುವಾಗ ಸಡನ್ ಆಗಿ ನಮಗೆ ಒಂದು ಎನರ್ಜಿ ಬರುವಂಥದ್ದು, ನಮ್ಮದು ಪೇಯ್ನ್ ಮತ್ತು ಜ್ವರ ಎಲ್ಲ ಕಡಿಮೆ ಬರುವಂಥ ಫೀಲ್ ಆಗುತ್ತೆ. ಬಟ್ ಇದ್ರದ್ದು ಬಿಹೈಂಡ್ ಇರುವ ಟ್ರೂತ್ ಏನಂದರೆ ಅದರದ್ದು ಮೋಡ್ ಆಫ್ ಆ್ಯಕ್ಷನ್ ಅಂತ ಹೇಳ್ತೀನಿ. ಆ ಒಂದು ಪರ್ಟಿಕ್ಯುಲರ್ ಮೆಡಿಸಿನ್ಸ್ ನಮ್ಮದು ಆ ಪರ್ಟಿಕ್ಯುಲರ್ ನರ್ವ್ನ ಲೈಕ್ ಈ ಪೇಯ್ನ್ ಸ್ಟಿಮ್ಯುಲಸ್ನ ಕ್ಯಾರಿ ಮಾಡುವಂಥ ನರ ಇರುತ್ತೆ. ಆ ನರನ ಈ ಲೈಕ್ ಹೇಳಬೇಕು ಅಂದರೆ ಪೇಯ್ನ್ ಹೇಗೆ ಫೀಲ್ ಆಗುತ್ತೆ ಅಂದರೆ ಇವಾಗ ನಮ್ಮದು ಒಂದು ಫ್ಲೇಮ್ ಇತ್ತು ಅಂದರೆ ಪಕ್ಕ ಹೋಗಿ ನಾವು ಟಚ್ ಮಾಡುವಾಗ ತಕ್ಷಣವೇ ನಮಗೆ ಪೇಯ್ನ್ ಫೀಲ್ ಆಗುತ್ತೆ. ಬಟ್ ಏನಂದರೆ ನಮಗೆ ಟಚ್ ಮಾಡಿ 1 ನಿಮಿಷ ಅಥವಾ 2 ಮಿನಿಟ್ಸ್ ಬಿಟ್ಟು ನಮಗೆ ಪೇಯ್ನ್ ಫೀಲ್ ಆಗಲ್ಲ, ತಕ್ಷಣವೇ ಫೀಲ್ ಆಗುತ್ತೆ. ಅಷ್ಟೊಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಮ್ಮದು ಸ್ಟಿಮ್ಯುಲಸ್ ಅಷ್ಟು ಬೇಗ ಬ್ರೈನಿಗೆ ಹೋಗಿ ವಾಪಸ್ ಅದೇ ಪೋರ್ಷನಿಗೆ ಬರುವಾಗ ನಮಗೆ ಈ ಪೇಯ್ನ್ ಫೀಲ್ ಆಗುವಂಥದ್ದು. ಬಟ್ ಈ ಒಂದು ಪೇಯ್ನ್ ಕಿಲ್ಲರ್ಸ್ ಅಥವಾ ಈ ರೀತಿ ಮೆಡಿಸಿನ್ಸ್ ಮಾಡುವಾಗ ಆ ಒಂದು ನರನ ನಂಬ್ ಮಾಡುತ್ತೆ. ಸೊ ಅದರದ್ದು ಲೈಕ್ ನಮ್ಮದು ಆ ಒಂದು ಸ್ಟಿಮ್ಯುಲಸ್ನ ಟೇಕ್ ಮಾಡಿ ಬ್ರೈನಿಗೆ ಹೋಗಿ ವಾಪಸ್ ಬರುವಂತನ ತುಂಬ ಕಂಟ್ರೋಲ್ ಮಾಡುವಾಗ ನಮಗೆ ಪೇಯ್ನ್ ಫೀಲ್ ಆಗಲ್ಲ, ನಮಗೆ ಸ್ವಲ್ಪ ಆರಾಮಾಗಿ ಫೀಲ್ ಆಗುತ್ತೆ. ಬಟ್ ಏನಂದರೆ ಬರೀ ಆ ನರಗಳನ್ನ ಮಾತ್ರ ಎಫೆಕ್ಟ್ ಮಾಡುವಂಥದ್ದು. ಮತ್ತು ಏನಾಗುತ್ತೆ ಅಂದರೆ ಆ ಒಂದು ಕಾಸ್ ಏನಿರುತ್ತೆ, ಒಂದು ಕಾರಣ ಏನಿರುತ್ತೆ ಅದು ಹಾಗೇನೆ ಸ್ಟೇಬಲ್ ಆಗಿ ಇರುವಂಥದ್ದು. ಅದರಿಂದ ನಮಗೆ ಪ್ಯಾಥಾಲಜಿಕಲ್ ಚೇಂಜಸ್ ಅಂದರೆ ಇವಾಗ ನಮಗೆ ಪೇಯ್ನ್ ಆಗೋದು ಯಾಕೆ, ನಾವು ಆ ಮೂಮೆಂಟ್ ಆ ಜಾಯಿಂಟದು ಮೂಮೆಂಟ್ ಮಾಡುವಾಗ ನಮಗೆ ಪೇಯ್ನ್ ಫೀಲ್ ಆಗುವಂಥದ್ದು. ಸೊ ಮೂಮೆಂಟ್ ನಾವು ಮಾಡ್ತಾ ಇರ್ತೀವಿ, ಬಟ್ ಪೇಯ್ನ್ ಅಂತ ಇರೋದು ಮಾತ್ರ ಇರಲ್ಲ. ಬಟ್ ಆ ಒಂದು 6 hours ಆಫ್ ಆ್ಯಕ್ಷನ್ ಇರುತ್ತೆ, ಅದು ಹೋಗಿ ಒಂದು 7-8 hours ಎಲ್ಲ ಆದ ನಂತರ ತಿರ್ಗಾ ನಮಗೆ ಸ್ವಲ್ಪವಾಗಿ ಪೇಯ್ನ್ ಫೀಲ್ ಆಗುವಂಥದ್ದು. ಬೈ ದ ಟೈಮ್ ಆ ನಂಬಾಗಿರುವಂಥ ನರ ಮತ್ತೆ ಆ್ಯಕ್ಟಿವ್ ಆಗುತ್ತೆ, ಮತ್ತೆ ಪೇಯ್ನ್ ಬರುತ್ತೆ. ಬಟ್ ಏನಂದರೆ ಆ ಒಂದು ಆ್ಯಕ್ಟಿವ್ ಆಗಿರುವ ಟೈಮಲ್ಲಿ ಎಷ್ಟು ಡ್ಯಾಮೇಜ್ ಆಗಿರುತ್ತೋ ಅದನ್ನು ಮತ್ತೆ ನಾವು ರಿವರ್ಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಪೇಯ್ನ್ ಕಿಲ್ಲರ್ಸ್ನ ತಗೊಳ್ಳೋದು ಆ ಒಂದು ಅಭ್ಯಾಸ ಇದೆ ಅಂದರೆ ಅದನ್ನು ಕಂಪ್ಲೀಟಾಗಿ ನೀವು ಅವಾಯ್ಡ್ ಮಾಡಲೇಬೇಕು. ಫಾರ್ ದ ಟೈಮ್ ಬೀಯಿಂಗ್ ನಿಮಗೆ ಬೆಟರ್ ಆಗಬೇಕು ಅಂತ ಇದ್ದರೆ ನೀವು ತಗೋಬೋದು. ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳಿ ಯಾವತ್ತೂ ರೀತಿಯಲ್ಲಿನೂ ಪೇಯ್ನ್ ಕಿಲ್ಲರ್ಸ್ನ ತಗೋಬಾರ್ದು. ಈ ವೆಯ್ಟ್ ಗೇನ್ ಆಗೋದು ಕೂಡ ಆರ್ಥ್ರೈಟಿಸ್ಗೆ ಏನಾದರೂ ಕಾರಣ ಆಗುತ್ತಾ? ಖಂಡಿತವಾಗಲೂ ಆಗುತ್ತೆ. ವೆಯ್ಟ್ ಗೇನ್ ಹೇಗಾಗುತ್ತೆ ಅಂದರೆ ನಮ್ಮದು BMI ಅಂತ ಒಂದು ಪ್ಯಾರಾಮೀಟರ್ ಇದೆ, ನಮ್ಮದು ಬಾಡಿ ವೆಯ್ಟ್ನ ಅದರಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಬಾಡಿ ವೆಯ್ಟ್ ನೋಡಿ ನಮ್ಮದು ಇಂಡೆಕ್ಸ್ ಎಷ್ಟು ಬರುತ್ತೆ ಅಂತ. ಸೊ ಆ ಒಂದು ಟೈಮಲ್ಲಿ 25 ಎಲ್ಲ ನಮ್ಮದು ನಾರ್ಮಲ್ ಆಗಿ BMI ಇರುತ್ತೆ. ಬಟ್ ಏನಂದರೆ BMI more than 30 ಎಲ್ಲ ಆಗುವಾಗ ನಾವು ಅದಕ್ಕೆ ಒಬೇಸ್ ಅಂತ ಹೇಳ್ತೀನಿ. ಸೊ ನಮ್ಮದು ಅಪ್ಪರ್ ಬಾಡಿ ವೆಯ್ಟ್, ನಮ್ಮದು ನೀ ಜಾಯಿಂಟ್ ಅಂದರೆ ವೆಯ್ಟ್ ಬೇರಿಂಗ್ ಜಾಯಿಂಟ್ ಅಂತ ಹೇಳ್ತೀನಿ. ನಮ್ಮದು ಎಂಟೈರ್ ಬಾಡಿ ವೆಯ್ಟ್ನ ಬೇರ್ ಮಾಡೋದು ನಮ್ಮದು ನೀ ಜಾಯಿಂಟು. ಸೊ ಹೇಗಾಗುತ್ತೆ ಅಂದರೆ ನಾವು ಕರೆಕ್ಟಾಗಿ ನಮ್ಮದು ಬಾಡಿ ವೆಯ್ಟ್ನ ಮ್ಯಾನೇಜ್ ಮಾಡ್ತಾ ಇಲ್ಲ ಅಂದಿದ್ದಾಗ ನಮ್ಮದು ನೀ ಜಾಯಿಂಟಿಗೆ ನಾವು ಇನ್ನೂ ಬರ್ಡನ್ ಕೊಡುವಂತ ಆಗುತ್ತೆ. ಸೊ ಅದಕ್ಕೆ ನಮ್ಮದು ಬಾಡಿ ವೆಯ್ಟ್ ಮತ್ತು ಈ ಒಬೇಸಿಟಿ ಅಂತ ಇರೋದು ತುಂಬವಾಗಿ ಇಂಪಾರ್ಟೆಂಟಾಗಿ ನಾವು ಮ್ಯಾನೇಜ್ ಮಾಡ್ತಾ ಹೋಗಬೇಕು ಅಂತ ಇರೋದು. ನೀವು ಇವಾಗ ಒಬೇಸ್ ಇದ್ದಾರೆ,
ಇವಾಗ ನೋಡ್ತಾ ಇದ್ದೀವಿ ಯಂಗ್ ಏಜಲ್ಲಿಂದನೇ ಒಬೇಸಿಟಿ ಕಾಣಿಸ್ತಾ ಇದೆ. ಸೊ ಹೇಗಾಗುತ್ತೆ ಅಂದರೆ ಹೋಗ್ತಾ ಹೋಗ್ತಾ ಅವ್ರದ್ದು ನೀ ಜಾಯಿಂಟ್ ಕೂಡ ಅಷ್ಟು ಮಟ್ಟಕ್ಕೆ ಡ್ಯಾಮೇಜ್ ಆಗೋಕ್ಕೆ ಇರುತ್ತೆ. ಸೊ ಏನಂದರೆ ನಮ್ಮದು ಬಾಡಿ ವೇಟ್ ಸರಿಯಾಗಿ ಮ್ಯಾನೇಜ್ ಮಾಡಬೇಕು, ಜೊತೆಯಲ್ಲಿ ಎಕ್ಸಸೈಸ್ಗಳನ್ನ ಸರಿಯಾದ ರೀತಿಯಲ್ಲಿ ಮಾಡಬೇಕು. ಸೊ ದಟ್ ವೇಟ್ ಮ್ಯಾನೇಜ್ಮೆಂಟ್ ಕೂಡ ಒಂದು ಇಂಪಾರ್ಟೆಂಟ್ ಆಗಿ ನಾವು ಮಾಡಬೇಕು ಅಂತ ಇರೋದು. ಡಾಕ್ಟರ್, ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ಟೀಚರ್ಸ್ ಆಗಿರ್ಬೋದು, ಸೆಕ್ಯೂರಿಟೀಸ್ ಆಗಿರ್ಬೋದು, ಕಂಡಕ್ಟರ್ಸ್ ಆಗಿರ್ಬೋದು, ಅವರಲ್ಲೂ ಕೂಡ ಈ ಆರ್ಥರೈಟಿಸ್ ಕಾಣಿಸ್ಕೊಳುತ್ತಾ? ಆರ್ಥರೈಟಿಸ್ ಬರೋಕ್ಕೆ ಇರುತ್ತೆ. ಅದೇ ಒಂದು ಕ್ಲಾಸ್ ಏನಂದರೆ ಅವ್ರದ್ದು ಒಬೇಸ್ ಏನಾದರೂ ಇದೆ, ಅವ್ರದ್ದು ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದೆ, ಮತ್ತು ಏನಂದರೆ ಅವ್ರದ್ದು ವೆಯ್ಟ್ ಹೇಗೆ ಇದೆ ಅಂತ, ಅವ್ರದ್ದು BMI ಇರ್ಬೋದು, ಬಾಡಿ ವೆಯ್ಟ್ ಇರ್ಬೋದು, ಆ ಬಾಡಿ ವೆಯ್ಟ್ ಎಷ್ಟು ಇದೆ ಅಂತಲೂ ಕೂಡ ಡಿಪೆಂಡ್ ಆಗುತ್ತೆ. ಇಫ್ ಅವರಿಗೆ ಒಬೇಸ್ ಇದ್ದಾರೆ, ಸೊ ಲಾಂಗ್ ಟೈಮ್ ಸ್ಟ್ಯಾಂಡ್ ಮಾಡೋದ್ರಿಂದ ಖಂಡಿತವಾಗಲೂ ಅವರಿಗೆ ಆರ್ಥರೈಟಿಸ್ ಬರುವಂಥದ್ದು. ಅದೇ ರೀತಿ ಇವಾಗ ವೆಯ್ಟ್ ಏನೂ ಇಲ್ಲ, ಲೈಕ್ ನಾರ್ಮಲ್ ವೆಯ್ಟ್ ಗೇನ್ ಇದೆ, ಮತ್ತು ಏನಂದರೆ ಅವರಿಗೆ ಆರ್ಥರೈಟಿಸೇ ಬರಬೇಕು ಅಂತೆಲ್ಲ ಅವರಿಗೆ ವೆರಿಕೋಸ್ ವೇನ್ ಬರ್ಬೋದು. ಸೊ ಏನಂದರೆ ಯಾವ ರೀತಿಯಲ್ಲಿನೂ ಇವಾಗ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದೆ ಅಂದಿದ್ರೆ ಅದಕ್ಕೆ ನೀವು ಒಂದು ಲೈಕ್ ರೆಗ್ಯುಲರ್ ಆಗಿ ಮಾಡಬೇಕು ಅಂತಿರೋದು ಮಧ್ಯದಲ್ಲಿ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಈವನ್ ನೀವು ಒಬೇಸ್ ಇದ್ರೂ ಇಲ್ಲಾಂದ್ರೂ ಈ ರೀತಿ ನೀವು ರೆಗ್ಯುಲರ್ ಆಗಿ ಮಾಡ್ತಾ ಹೋಗುವಾಗ ಫ್ಯೂಚರ್ ರನ್ನಿಗೆ ಅದು ನಿಮಗೆ ಒಳ್ಳೆಯದಾಗುತ್ತೆ. ಈವನ್ ನಿಮ್ಮದು ಜಾಯಿಂಟಿಗೆ ಆದ್ರೂ, ಈವನ್ ವೆರಿಕೋಸ್ ವೇನ್ ಪ್ರಾಬ್ಲಮ್ಸಿಗೆ ಆದ್ರೂ. ಪ್ರಿಕಾಷನರಿ ಮೆಥಡ್ಸ್ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಪ್ರಿಕಾಷನ್ ಹೇಗೆ ಮಾಡಬೇಕಂದ್ರೆ ಅದೇ ಪ್ರಿವೆನ್ಷನ್ ಥರ ಹೇಳಿದರೆ ನಿಮಗೆ ಈ ರೀತಿ ಜಾಯಿಂಟ್ ಪೇನ್ ನಿಮ್ಮದು ಮನೆಯಲ್ಲಿ ಯಾರಿಗಾದರೂ ಲೈಕ್ ಅನುವಂಶೀಯವಾಗಿ ಇದೆ ಅಂದರೆ ನಿಮಗೇನು ಬರೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ರೆಗ್ಯುಲರ್ ಆಗಿರುವಂಥ ಎಕ್ಸಸೈಸ್ನ ಮಾಡ್ಕೊಳ್ಳಿ. ಡಾಕ್ಟರ್, ಮಾತಾಡೋಣ. ಒಬ್ರು ಕಾಲ್ ಇದ್ದಾರೆ. ನಮಸ್ತೆ, ನಿಮ್ಮ ಹೆಸರೇನು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ, ಕೇಳಿಸ್ತಾ ಇದೆಯಾ? ನಿಮ್ಮ ಹೆಸರು? ಮಾದಾತಾಯಿ ದತ್ತಪ್ಪ ತಾಂಬ್ಳಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮಹಾರಾಷ್ಟ್ರ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಾ ಹಲೋ ಹಾ ಹಲೋ ಹಲೋ ಹೇಳಿ. ಮೊಳಕಾಲ ಬ್ಯಾಂಡ್ ಭಾಳ ಆಗ್ಯಾವ, ಅವತ್ತು ಮೊಳಕಾಲ ಭಾಳ ಏರ್ಯಾವ್ರಿ. ಮೊಣಕಾಲ್ ಹತ್ರ ನೋವು ಜಾಸ್ತಿ ಇದೆ. ಓಕೆ, ಯಾವಾಗಿಂದ ಇದೆ? ಹಾ ಆ ನೀ ಹತ್ರ Hello? ಸ್ವೆಲ್ಲಿಂಗ್ ಕಾಣಿಸ್ತಾ ಇದೆ ಅಂತ. ಓಕೆ, ಯಾವಾಗಿಂದ ಇದೆ ಅಮ್ಮ ನಿಮಗೆ ಊತ ಎಲ್ಲ ಬರೋದು? ಇದು ಒಂದ್ 2 ವರ್ಷ ಆಯ್ತು ನೋಡಿ. 2 years. 2 ಇಯರ್ಸಿಂದ ಇದೆ. ಓಕೆ, ಮೆಡಿಸಿನ್ಸ್ ಏನಾದರೂ ಮಾಡಿದ್ದೀರಾ? ಹಾ, ರಗಡ್ ಮಾಡಿದೀವಿ ಮೆಡಿಸಿನ್ಸ್. ಓಕೆ, ಅದರಲ್ಲಿ ಕಡಿಮೆ ಏನಾಗಲಿಲ್ಲ? ಏನು ಕಡಿಮೆ ಆಗಿಲ್ಲವ. ಓಕೆ, ಸೊ ನೀವು ಎಷ್ಟು ಏಜ್ ಆಗಿದೆ ನಿಮಗೆ? ಒಂದು 50-60 ಆಗಿರ್ಬೇಕದೇವ. 65 ಆಗಿದೆ. ಓಕೆ, ಸೊ ನಿಮಗೆ ಆರ್ಥರೈಟಿಸ್ ಸಮಸ್ಯೆ ಬಂದಿರುತ್ತೆ. ಬರೀ ಒಂದೇ ಕಾಲಲ್ಲಿ ಇದೆಯಾ, 2 ಕಾಲಲ್ಲಿನೂ ಇದೆಯಾ? 2 ಕಾಲ ರೀ. ಓಕೆ, ಸೊ ನೀವು ಮನೆ ಕೆಲಸ ಎಲ್ಲ ಸ್ವಲ್ಪ ಜಾಸ್ತಿ ಮಾಡ್ತೀರಾ ಅಂತ ಅನಿಸುತ್ತೆ. ಮತ್ತೆ ನಾವು ದುಡ್ಕೊಂಡು ತಿನ್ನೋದಿದೀವ. ಒಬ್ಬರೇ ಇದ್ದಾರೆ. ಹೌದು. ಓಕೆ, ಸರಿ ಆಯಿತು. ನೀವು ಏನಂದರೆ ನಿಮಗೆ ಆರ್ಥರೈಟಿಸ್ ಸಮಸ್ಯೆ ಆಗಿರುತ್ತೆ, ನೀವು ಅದಕ್ಕೆ ಮೆಡಿಸಿನ್ಸ್ ಮಾಡಬೇಕು, ಆಯಿತಾ? ಮತ್ತು ನೀವು ಅಡುಗೆ ಮನೆಯಲ್ಲಿ ಇರುವಾಗ ಸ್ವಲ್ಪ ಕೂತ್ಕೊಂಡೆಲ್ಲ ರೆಸ್ಟ್ ಮಾಡಿ ನೀವು ಅಡುಗೆನ ಮಾಡೋಕ್ಕೆ ಪ್ರಯತ್ನ ಮಾಡಿ. ಸೊ ದಟ್ ಜಾಯಿಂಟ್ ಪೇಯ್ನ್ ಎಲ್ಲ ಸ್ವಲ್ಪ ಕಡಿಮೆ ಆಗೋಕ್ಕೇನು, ಡ್ಯಾಮೇಜ್ ಪ್ರಿವೆಂಟ್ ಮಾಡೋಕ್ಕೇನು ಹೆಲ್ಪ್ ಆಗುತ್ತೆ. ಬಟ್ ಮೆಡಿಸಿನ್ಸ್ ನೀವು ರೆಗ್ಯುಲರ್ ಆಗಿ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಅಮ್ಮ ಕರೆ ಮಾಡಿದ್ದಕ್ಕೆ. ಓಕೆ ಡಾಕ್ಟರ್, ಇನ್ನು ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆ ಸಿಗುತ್ತೆ ಅಂತ ತಿಳಿಸ್ಕೊಡೋದಾದ್ರೆ? ಇವಾಗ ಹೋಮಿಯೋ ಕೇರಲ್ಲಿ ಟ್ರೀಟ್ಮೆಂಟ್ ಹೇಗೆ ಆಗುತ್ತೆ ಅಂದರೆ ಇವಾಗ ಅದೇ ಲೈಕ್ ಒಂದು ಪೇಷಂಟ್ ಬರುವಾಗ ಒಂದು ಅವ್ರದ್ದು ಏಜ್ ಒಂದು ಫ್ಯಾಕ್ಟರ್ ಆಗಿರುತ್ತೆ, ಆಮೇಲೆ ಅವ್ರದ್ದು ಜೆಂಡರ್, ಅವ್ರದ್ದು ಫಿಮೇಲ್ ಇದ್ರಾ ಅಥವಾ ಮೇಲ್ ಇದ್ರಾ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಹಂಗೇನು ಅದು ರೀಸನ್ಸ್ ಆಫ್ ಒಂದು ಆರ್ಥರೈಟಿಸ್ ಬರೋದನ್ನು ಡಿಫ್ರೆಂಟ್ ಆಗಿರುತ್ತೆ. ಸೊ ಅದನ್ನು ಕೂಡ ನಾವು ಅನಲೈಸ್ ಮಾಡಬೇಕು. ಜೊತೆಯಲ್ಲಿ ಅವ್ರದ್ದು ಕ್ಯಾರೆಕ್ಟರ್ಸ್ ಹೇಗಿದೆ, ಅವ್ರದ್ದು ಮೈಂಡ್ ಸಿಮ್ಟಮ್ಸ್ ಅಂದೆಲ್ಲ ಹೇಳ್ತೀನಿ. ಅಂದರೆ ಅವರಿಗೆ ಬೇಗ ಕೋಪ ಬರುತ್ತಾ, ಬೇಗ ಇಮೋಷ್ನಲ್ ಆಗುತ್ತಾ, ಇಮೋಷ್ನಲ್ ಆದರೆ ಹೆಂಗೆ ಮಾಡುತ್ತೆ. ಸೊ ಈ ರೀತಿ ಇರುವ ಕ್ವಶನ್ಸ್ ಎಲ್ಲ ನಾವು ಹೇಳ್ತೀವಿ ಪೇಷಂಟ್ಸಿಗೆ, ಸೊ ದಟ್ ಅವರದ್ದು ಎಂಟೈರ್ ಆಗಿರುವಂಥ ಕ್ಯಾರೆಕ್ಟರ್ಸನ್ನು ಗೊತ್ತಾಗಬೇಕು ಅಂತ. ಸೊ ಏನಂದರೆ ನಮ್ಮ ಹೋಮಿಯೋಪತಿಯಲ್ಲಿ ಮೆಡಿಸಿನ್ಸ್ ಹಾಗೇನೆ ಡಿಫ್ರೆಂಟ್ ಆಗುತ್ತೆ. ಆಮೇಲೆ ಈವನ್ ಆರ್ಥರೈಟಿಸಿಗೆ ಬಂದಾಗ ಸಿಮ್ಟಮ್ಸ್ ಕೂಡ ಆ ರೀತಿ ಡಿಫ್ರೆನ್ಶಿಯೇಟ್ ಆಗುತ್ತೆ. ಹೇಗೆ ಕೆಲವರಿಗೆ ಮಾರ್ನಿಂಗ್ ಇನ್ನೊಬ್ರು ಕಾಲರ್ ಇದ್ದಾನೆ, ಮಾತನಾಡೋಣ. ನಮಸ್ತೆ, ನಿಮ್ಮ ಹೆಸರೇನು? ಶಾರದಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕೋಡಿಹಳ್ಳಿಯಿಂದ ಕನಕಪುರಕ್ಕೂ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಅದೇ ಕಾಲು ಮಂಡಿ ನೋವು ಇದೆ. ಓಕೆ, ಅದು ಎಕ್ಸರ್ಸೈಸ್ ಏನು ಇಲ್ಲ, ಮುಳೆ ಸಗಿತೆ, ವಯಸ್ಸಾಗಿದೆಯಲ್ಲ ಅದಕ್ಕೆ ಅಂತ ಅಂದ್ರು. ಈ ಮಾತ್ರೆಗಳು ತಗೋತಾ ಇದ್ದೀನಿ. ಆ ಮಾತ್ರೆ ತಗೊಂಡ್ರು 1 ದಿವ್ಸಕ್ಕೆ ಕಮ್ಮಿ ಆಗುತ್ತೆ, ತಿರ್ಗಾ ಮಾಡ್ಲಿಕ್ಕೆ ಹಂಗೆ ಇರುತ್ತೆ. ಓಕೆ, ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡಿ. ನಿಮ್ಗೆ ಏಜ್ ಎಷ್ಟಾಗಿದೆ ಶೋಭಾ ಅವರೇ?
ನನ್ಗೆ 68 ವರ್ಷ. 48 ವರ್ಷ. 68. 68 ವರ್ಷ. ಓಕೆ. ಸೊ 68. ಓಕೆ, ನೀವು ಲೈಕ್ ನಿಮಗೆ ಇವಾಗ ಒಂದೇ ಕಾಲಲ್ಲಿ ಇದೆಯಾ, ಬರೀ 2 ಕಾಲಲ್ಲಿನೂ ಇದೆಯಾ? ಬಲಗಾಲಲ್ಲೇ ಜಾಸ್ತಿ ಇದೆ. ಬಲೆಕಾಲಲ್ಲಿ ಜಾಸ್ತಿ ಇದೆ. ಸೊ ನೀವು ಒಬ್ವಿಯಸ್ ಲೈಕ್ ಎಡೆ ಕಾಲಿಗೇನು ಸ್ವಲ್ಪ ಪ್ರೆಷರ್ ಕೊಟ್ಟು ನಡೆಯೋಕ್ಕೆ ಶುರು ಮಾಡ್ತಾ ಇರುತ್ತೆ. ಇವಾಗ ಕಾಲಲ್ಲಿ ನೋವು ಇರೋದರಿಂದ ನಡೆಯುವಾಗ ಲೆಫ್ಟಿಗೆ ಕೂಡ ಸ್ವಲ್ಪ ಪ್ರೆಷರ್ ಬೀಳುತ್ತಾ ಹೋಗುತ್ತೆ. ಸೊ ಈ ಪ್ರಾಬ್ಲಮ್ ಮತ್ತೆ ಇನ್ನು ಲೆಫ್ಟ್ ಲೆಗ್ಗಿಗೆ ಕೂಡ ಬರುವಂಥ ಸಾಧ್ಯತೆ ಇದೆ ನಿಮಗೆ. ಸೊ ಇದು ಓಸ್ಟಿಯೋ ಆರ್ಥರೈಟಿಸ್ ಸಮಸ್ಯೆ ಇರುತ್ತೆ. ಸೊ ನೀವು ಏನಂದರೆ ಅದಕ್ಕೆ ಮೆಡಿಸಿನ್ಸ್ ಮಾಡಿದರೆ ಲೆಫ್ಟ್ ಲೆಗ್ನ ನಾವು ಕಾಪಾಡ್ಬೋದು, ಇಲ್ಲಾಂದರೆ ಲೆಫ್ಟ್ ಲೆಗ್ಗಲ್ಲಿ ಕೂಡ ಇದೇ ಸಮಸ್ಯೆ ಬರೋಕ್ಕಿರುತ್ತೆ. ಓಕೆ ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆರ್ಥರೈಟಿಸ್ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಆರ್ಥರೈಟಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡ್ಬೋದು, ಡಾಕ್ಟರ್ನ ನೇರವಾಗಿ ಭೇಟಿಯಾಗಬಹುದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.